ಮಹೇಂದ್ರ ಸಿಂಗ್ ಧೋನಿ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ದೊಡ್ಡ ನಾಯಕ. ಮಹೇಂದ್ರ ಸಿಂಗ್ ಧೋನಿ ನಿರ್ಮಿಸಿರುವ ದಾಖಲೆ ಮುರಿಯಲು ಸಾಧ್ಯವೇ ಇಲ್ಲ. ಧೋನಿ ಗುರಿಯಾಯಿಸಿದ್ರೆ ಸಾಕು, ಬಾಲ್ ಬೌಂಡರಿ ಗೆರೆ ದಾಟಿ ಸಿಕ್ಸರ್ ಆಗ್ಬಿಡುತ್ತೆ. ಹೀಗೆ ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ ಅವರ ಅಭಿಮಾನಿಗಳು ನೂರಾರು ಹೊಗಳಿಕೆಯ ಮಾತನ್ನ ಆಡ್ತಾರೆ. ಹೀಗಿದ್ದಾಗಲೇ ದಿಢೀರ್ ಮಹೇಂದ್ರ ಸಿಂಗ್ ಧೋನಿ ವಿರೋಧಿಗಳು ಕೂಡ ರೊಚ್ಚಿಗೆದ್ದು ಗಂಭೀರ ಆರೋಪ ಮಾಡಿದ್ದು ಕ್ರಿಕೆಟ್ ಲೋಕದಲ್ಲಿ ಕಿಚ್ಚು ಹೊತ್ತಿಸಿದೆ. ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೂ ಹಾಗೂ ಮಹೇಂದ್ರ ಸಿಂಗ್ ಧೋನಿ ಅಭಿಮಾನಿಗಳಿಗೂ ಭಾರಿ ತಿಕ್ಕಾಟ ನಡೀತಾ ಇದೆ. ಎರಡು ಕಡೆ ದೊಡ್ಡ ಗಲಾಟೆ ಸೋಷಿಯಲ್ ಮೀಡಿಯಾ ತುಂಬಾ ಬೆಂಕಿ ಹೊತ್ತಿಸಿದೆ. ಅದರಲ್ಲೂ ಆರ್ಸಿಬಿ ಅಂದ್ರೆ ಬೆಂಗಳೂರು ತಂಡ ಮತ್ತು ಸಿಎಸ್ಕೆ ಅಂದ್ರೆ ಚೆನ್ನೈ ತಂಡ ಅಂತ ದೊಡ್ಡ ಗಲಾಟೆ ಆಗಾಗ ನಡೆಯುತ್ತಾ ಬಂದಿದೆ. ಇಷ್ಟೆಲ್ಲ ಸಾಲದು ಎಂಬಂತೆ ಇದೀಗ ಮಹೇಂದ್ರ ಸಿಂಗ್ ಧೋನಿ ವಿರುದ್ಧ ವಿರಾಟ್ ಕೊಹ್ಲಿ ಅಭಿಮಾನಿ ಬಳಗ ಗಂಭೀರ ಆರೋಪ ಮಾಡ್ತಿದ್ದು, ವಿರಾಟ್ ಕೊಹ್ಲಿ ಬೆನ್ನಿಗೆ ಚೂರಿ ಹಾಕಿದ್ರ ಕ್ರಿಕೆಟ್ ಅಂದ್ರೆ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ ಜಗತ್ತಿಗೆ ಗತ್ತು ತಂದುಕೊಟ್ಟಿದ್ದೆ ಈ ವಿರಾಟ್ ಕೊಹ್ಲಿ ಅಂತ ಹೊಗಳ್ತಾರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು. ಅಲ್ಲದೆ ಮಹೇಂದ್ರ ಸಿಂಗ್ ಧೋನಿ ಕಾರಣಕ್ಕೆ ಕಿಂಗ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂದ್ರೆ ನಾಯಕತ್ವ ಕಳೆದುಕೊಂಡ್ರು ಅನ್ನೋ ಆರೋಪ ಕೂಡ ಮಾಡ್ತಿದ್ದಾರೆ ಕೊಹ್ಲಿ ಫ್ಯಾನ್ಸ್. ಇದರ ಜೊತೆಗೆ ಇದೀಗ ಭಾರಿ ಗಂಭೀರ ಆರೋಪ ಒಂದು ಕೇಳಿ ಬಂದಿದ್ದು, ವಿರಾಟ್ ಕೊಹ್ಲಿ ಬೆನ್ನಿಗೆ ಚೂರಿ ಹಾಕಿದ್ರ ಮಹೇಂದ್ರ ಸಿಂಗ್ ಅನ್ನೋ ಆರೋಪ ಇದೆ. ಹೌದು, 2019 ಕ್ರಿಕೆಟ್ ವಿಶ್ವಕಪ್ ವೇಳೆ ವಿರಾಟ್ ಕೊಹ್ಲಿ ಭಾರತ ತಂಡದ ಕ್ಯಾಪ್ಟನ್ ಆಗಿದ್ರು. ಭಾರತ ತಂಡ 2019ರ ಕ್ರಿಕೆಟ್ ವಿಶ್ವಕಪ್ ಸಮಯದಲ್ಲಿ ಸೆಮಿಫೈನಲ್ ತನಕ ಹೋಗಿ ಟ್ರೋಫಿ ಗೆಲ್ಲೋದು ಗ್ಯಾರಂಟಿಯಾಗಿತ್ತು. ಇಂತಹ ಸಮಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕಾರಣಕ್ಕೆ ಭಾರತ ತಂಡ ಸೋತು ಹೋಗಿದ್ದು, ಚೆನ್ನಾಗಿ ಆಡೋ ಅವಕಾಶ ಇದ್ರು ಧೋನಿ ಮಾತ್ರ ಬಾಲ್ ವೇಸ್ಟ್ ಮಾಡಿದ್ರು ಅನ್ನೋ ಆರೋಪವನ್ನ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮಾಡ್ತಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.